Okay, so fine. In the previous class, we have seen evaluation of polynomials. Okay, so first thing would be how to start the polynomials, how to start the process, how to stop the process ನೋಡಿದ್ವಿ. Process ನ ಹೆಂಗ್ start ಮಾಡಬೇಕು, process ನ ಹೆಂಗ್ stop ಮಾಡಬೇಕು ನೋಡಿದ್ವಿ. ಆಮೇಲೆ after that we have seen evaluation of the process ಅಂದ್ರೆ process ನ ಹೆಂಗ evaluation ಮಾಡಬೇಕು ಅಂತ ನೋಡಿದ್ವಿ. Okay, later on now we'll go for the first method in the iterative. ಅಂದ್ರೆ ನಿಮಗೆ ಬ್ರಾಕೆಟಿಂಗ್ ಮೆಥಡ್ಸ್ ಮತ್ತು ಓಪನ್ ಎಂಡ್ ಮೆಥಡ್ಸ್ ಒಳಗ ಬ್ರಾಕೆಟಿಂಗ್ ಒಳಗ ಫಸ್ಟ್ ಟೈಪ್ ಅದ ಯಾವುದು ಬೈಸೆಕ್ಷನ್ ಮೆಥಡ್ ಮತ್ತೆ ಫಾಲ್ಸ್ ಪೊಸಿಷನ್ ಮೆಥಡ್ ನೆನಪದ ಬ್ರಾಕೆಟಿಂಗ್ ಮತ್ತೆ ಇಟರೇಟಿವ್ ಮೆಥಡ್ಸ್ ಒಳಗೆ ಹೇಳಿದ್ದೆ ನಾನು ಬ್ರಾಕೆಟಿಂಗ್ ಅಂಡ್ ಓಪನ್ ಎಂಡ್ ಓಕೆ ಸೊ ಓಪನ್ ಎಂಡ್ ಸೊ ಬ್ರಾಕೆಟಿಂಗ್ ಒಳಗೆ ಟೂ ಟೈಪ್ಸ್ ಅದಾವ ಓಕೆ ಫಸ್ಟ್ ಒನ್ ಇಸ್ ಬೈಸೆಕ್ಷನ್ ಅಂಡ್ ಸೆಕೆಂಡ್ ಒನ್ ಇಸ್ ಡೋಂಟ್ ಟಾಕ್ ಮ್ಯೂಟ್ ಯುವರ್ಸೆಲ್ಫ್ ಏನಾದ್ರೂ ರಿಲೇಟೆಡ್ ಹೇಳೋದಿತ್ತು ಅಷ್ಟೇ ಮ್ಯೂಟ್ ಮಾಡ್ಕೊರಿ ಓಕೆ ಸೊ ಬ್ರಾಕೆಟಿಂಗ್ ಒಳಗ ಬೈಸೆಕ್ಷನ್ ಫಾಲ್ಸ್ ಪೊಸಿಷನ್ ಇತ್ತು ಆಮೇಲೆ ಓಪನ್ ಎಂಡ್ ಒಳಗ 5 ಟೈಪ್ಸ್ ಅದಾವ ಯಾವ್ಯಾವು ನ್ಯೂಟನ್ ರಾಪ್ಸನ್ ಸೆಕೆಂಡ್ ಮುಲ್ಲರ್ಸ್ ಫಿಕ್ಸ್ಡ್ ಪಾಯಿಂಟ್ ಮೆಥಡ್ ಮತ್ತೆ ಬರ್ಸ್ಟೋ ಓಕೆ ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಮೆಥಡ್ ಬೈಸೆಕ್ಷನ್ ಮೆಥಡ್ ಸೊ ಬೈಸೆಕ್ಷನ್ ಮೆಥಡ್ ನ ಸ್ಟಾರ್ಟ್ ಮಾಡೋಣ ಎನಿಥಿಂಗ್ ಡೌಟ್ಸ್ ಕಿರಣ್ ಯು ಹ್ಯಾವ್ ಎನಿಥಿಂಗ್ ಡೌಟ್ಸ್ No, ma'am. Okay. No, ma'am. No, ma'am. Okay, then we'll start with the first method called as bisection method. Very important for your examination. And you have a lab program also. First lab program is bisection method. Okay. One thing is, ನನ್ನ ಲ್ಯಾಪ್ಟಾಪ್ನಾಗ ನಿಮ್ದು ರೆಡ್ ಹ್ಯಾಟ್ ಇದು ಆಗಲಾಗಿದೆ ಏನಂತಾರೆ ಇನ್ಸ್ಟಾಲೇಷನ್ ಆಗವಲ್ತ ನಂದು ಹಳಿ ಲ್ಯಾಪ್ಟಾಪ್ ಅದ ಅದು ವರ್ಷನ್ ಸಪೋರ್ಟ್ ಆಗವಲ್ತ ನಾ ಇದು ಥೇರಿ ಮುಗಿಸಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮುಗಿಸ್ಮೇಲೆ ನಾನು ನಂದ ಮೇಡಮಿಗೆ ಜಾಯಿನ್ ಮಾಡ್ಕೊತೀನಿ ಸೇಮ್ ಕ್ಲಾಸ್ನಾಗ ಅವ್ರು ಅದ್ರ ಫಸ್ಟ್ ಪ್ರಾಬ್ಲಮ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಾರೆ ಪ್ರೋಗ್ರಾಮಿಂಗ್ ಓಕೆ ಹೆಂಗ್ ಹೋಗೋಣ ಅಂತಂದ್ರೆ ಒಂದು ಥೇರಿ ಮುಗೀತು ಅಂತಂದ್ರೆ ಅದ್ರ ರೆಸ್ಪೆಕ್ಟಿವ್ ಲ್ಯಾಬ್ ಪ್ರೋಗ್ರಾಮ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀವಿ ನಾವು ಅಂಟಿಲ್ ಆಫ್ಲೈನ್ ಸ್ಟಾರ್ಟ್ ಆಗಿ ನೀವು ಲ್ಯಾಬ್ ಸ್ಟಾರ್ಟ್ ಮಾಡತ್ತನ ಕ್ಲಿಯರ್ ಲ್ಯಾಬ್ ಪ್ರೋಗ್ರಾಮ್ ಬಿಫೋರ್ 1 ಡೇ ಕಳಿಸ್ತೀವಿ ನಿಮಗೆ ಅದನ್ನ ಬರ್ಕೋರಿ ರೆಕಾರ್ಡ್ಸ್ ಮೇಂಟೈನ್ ಮಾಡ್ರಿ ಓಕೆ ಆಮೇಲೆ ಅದೇ ಪ್ರೋಗ್ರಾಮ್ ನಾವೇ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಾ ಇದರ್ ಮೀ ಅವ್ರ ನಂದ ಮೇಡಮ್ ನನ್ನ ಲ್ಯಾಪ್ಟಾಪ್ನಾಗ ಸಪೋರ್ಟ್ ಆಗಲ್ತ ಐ ಆಮ್ ಟ್ರೈಂಗ್ ಇಫ್ ಸಪೋರ್ಟ್ ನಾನು ಎಕ್ಸಿಕ್ಯೂಟ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಇಲ್ಲ ಸಪೋರ್ಟ್ ಆಗಲಿಲ್ಲ ಫೈನಲಿ ಅಂತ ಅಂದ್ರೆ ನಂದ ಮೇಡಮ್ ಜಾಯಿನ್ ಮಾಡ್ಕೋತೀನಿ ಅವರೇ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಾರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ರೆಸ್ಪೆಕ್ಟಿವ್ ಥಿಯರಿ ಇದೆ ರೆಸ್ಪೆಕ್ಟಿವ್ ಲ್ಯಾಬ್ ಪ್ರೋಗ್ರಾಮ್ ಥಿಯರಿ ಪ್ರೋಗ್ರಾಮ್ ಅದ ಓಕೆ ಸೊ ಅದು ಥಿಯರಿ ಮುಗಿದು ಪ್ರಾಬ್ಲಮ್ಸ್ ಮುಗಿದ್ಮೇಲೆ ಅದ್ರದ್ದು ಲ್ಯಾಬ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಕೊತ ಹೋಗೋಣ ಫೈನ್ ಫೈನ್ ಅಬೌಟ್ Sure, ma'am. Yes, ma'am. ಓಕೆ ಅಂಟಿಲ್ ಆಫ್ಲೈನ್ ಸ್ಟಾರ್ಟ್ ಆಗ್ಲಿ ನಿಮ್ಗೆ ಪ್ರಾಕ್ಟೀಸ್ ಸಿಗತ್ತನ ಅಷ್ಟು ಮಾಡ್ಕೊತ ಹೋಗೋಣ ಹೋಪ್ಸ್ ಜಲ್ದಿ ಸ್ಟಾರ್ಟ್ ಆಗ್ಲಿ ಅಂತ ಪ್ರೇ ಮಾಡ್ಕೊರಿ ಎಲ್ಲಾರು ಕೊರೋನಾ ಹೋಗ್ಲಿ ಅಂತ ಓಕೆ ಸೊ ಫೈನ್ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ಬೈಸೆಕ್ಷನ್ ಮೆಥಡ್ ಸೊ ಆಕ್ಚುಲಿ ಬೈಸೆಕ್ಷನ್ ಮೆಥಡ್ ಏನದ ಅಂತಂದ್ರೆ ಇಟರೇಟಿವ್ ಮೆಥಡ್ಸ್ ಒಳಗ ಒಂದು ಸಿಂಪಲ್ ಮೆಥಡ್ ಅಂತ ಹೇಳ್ಬೋದು ಓಕೆ ಸೊ ದ ಫಸ್ಟ್ ಥಿಂಗ್ ಇಸ್ it is used in iterative method okay so ಅದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟರೇಟಿವ್ ಮೆಥಡ್ಸ್ ಒಳಗ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಓಕೆ and it is simple compared to all methods iterative methods ಒಳಗ ಬೇರೆ ಬೇರೆ ಯಾವ ಬರ್ತಾವಲ್ಲ ಅದ್ರಾಗ ಇದು ಒಂದು ಸಿಂಪಲ್ ಅದ ಅಂತ ಹೇಳ್ಬೋದು ಆಮೇಲೆ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಸಾಲ್ವ್ ದ ನಾನ್ ಲೀನಿಯರ್ equation okay so first thing we have to remember is it is used in iterative methods bisection method is used in iterative methods it is simple method compared to all other methods in the iterative methods okay amale it is used to solve the non-linear equation na
ಸಾಲ್ವ್ ಮಾಡಕ್ಕ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದಿಸ್ ಮೆಥಡ್ ಆಲ್ಸೋ ನೋನ್ ಆಸ್, ಇದಕ್ಕೆ ಇನ್ನ ಹೆಸರು ಅದಾವ. ಓಕೆ, ಇದಕ್ಕೆ ಇನ್ನೊಂದು ಹೆಸರಿಂತ ಕರೀತಾರೆ. ನಿಮಗೆ ಹೆಂಗ್ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ ಹಂಗ. ವಿ ಹ್ಯಾವ್ ಅದರ್ ಟೂ ನೇಮ್ಸ್ ಹಿಯರ್, ಬೈನರಿ ಚಾಪಿಂಗ್, binary chopping, binary chopping or half interval methods, or half interval methods. Okay, we have two names for this. One is binary chopping, another half interval method antale ಕರೀತಾನೆ. Okay, so we have two. ಒಂದೇ ಸೆಕೆಂಡ್, ಯಾರು ಜಾಯ್ನ್ ಆಗತ್ತಾರ? Okay, so see here we have two methods, ಅಂದ್ರೆ two methods ಅಂದ್ರೆ two names, ಅಂದ್ರೆ bisectioning method ಇನ್ನ ಎರಡು ಹೆಸರು ಅದಾವ ಅಂತ ಹೇಳ್ತಾನೆ. One is binary chopping and another one is another half interval methods. Half interval methods ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ binary chopping ಅಂತಾನು ಕರಿತೀವಿ ಅಂತ ಹೇಳ್ತಾನೆ. Okay, it relies on the fact that if f of x is real and continues in the interval a, ಅಂದ್ರೆ ಏನದ, ಇದಕ್ಕೆ ಒಂದು ಇಂಟರ್ವಲ್ ಅದ, ಇದು ರಿಯಲ್ ನಂಬರ್ ಅದ. f of x ಅಂತ ತಗೋತೀವಿ ನಾವು. f of x is a number here, so ಇದು ಒಂದು ರಿಯಲ್ ನಂಬರ್ ಅದ. Okay, it's a real number and we have interval here. ಏನಂತಂದ್ರೆ it lies between a to b. Okay, it lies between a to b, that is a of f of x and f of b are opposite signs. So ಇವೆರಡು ಏನದಾವಲ್ಲ, ಬೇರೆ ಬೇರೆ ನಂಬರ್ಸ್. f of a ಮತ್ತೆ f of b ಏನದ ಅಪೋಸಿಟ್ ಸೈನ್ ಇರ್ತದ ಅಂತ ಹೇಳ್ತಾರೆ. ಓಕೆ, ಅಪೋಸಿಟ್ ಸೈನ್. ಸೊ ಇಲ್ಲಿ ನೋಡ್ರಿ, ಜಸ್ಟ್ ಸೆಕೆಂಡ್, ಇದು ನಿಮಗೆ ಕ್ಲಿಯರ್ ಆಗಿರ್ತಿಲ್ಲ. ಇದು ಏನಂತಂದ್ರ ಇಲ್ಲ ಬೈಸೆಕ್ಷನ್ ಮೆಥಡ್ ಇಂದ f of x ಅಂತ ಒಂದ್ ನಂಬರ್ ತಗೋತೀವಿ. ಓಕೆ, ಸೊ ಅಥವಾ f of x ಇಂದ ಒಂದು ಸೊಲ್ಯೂಷನ್ ಅಂತ ತಗೋತೀವಿ. ಓಕೆ, ಸೊ f of x a ಮತ್ b ಯಾವುದೇ ನಂಬರ್ಸ್ ತಗೊಂಡ್ರೆ ಎಲ್ಲಾ ನಂಬರ್ಸ್ ಏನಿರ್ತಾವ ಇಲ್ಲ ರಿಯಲ್ ನಂಬರ್ಸ್ ಇರ್ತಾವ ಅಂತ ಹೇಳ್ತಾನೆ. ಸೊ f of x ಆಲ್ಸೋ ರಿಯಲ್ ನಂಬರ್. ಆಮೇಲೆ ಅದ್ರ ಒಂದು ಇಂಟರ್ವಲ್ ಅದ, ದಟ್ ಈಸ್ it lies between a and b. ಫಾರ್ ಎಕ್ಸಾಂಪಲ್ ನಾನು 5 ತಗೊಂಡೆ ಅಂತಂದ್ರೆ 5 is less than equal to minus 1 and less than equal to 10 ಹಿಂಗಿರ್ಬೋದು. ಎಕ್ಸಾಂಪಲ್ ಕೊಡಾಕತ್ತೀನ. ಓಕೆ, ಸೊ f of x 5 ತಗೊಂಡೆ ಅಂತಂದ್ರೆ ಇವೆರಡು ಏನಿರ್ತಾವಲ್ಲ ಅಪೋಸಿಟ್ ಸೈನ್ ಇಂದ ಇರ್ಬೇಕು. a ಮತ್ತೆ b ಎರಡು ಸೇಮ್ ಸೈನ್ ಇಂದ ಇರಕ್ ಬರಂಗಿಲ್ಲ. ಅಂದ್ರೆ ದಟ್ ಮೀನ್ಸ್ ಇಟ್ ಲೈಸ್ ಫ್ರಮ್ ನೆಗೆಟಿವ್ ನಂಬರ್ ಟು ಪಾಸಿಟಿವ್ ನಂಬರ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ದೇನ್ f of x ತಗೊಂಡಿರ್ತಿಲ್ಲ ಅದು ನೆಗೆಟಿವ್ ನಂಬರ್ ಟು ಪಾಸಿಟಿವ್ ನಂಬರ್ ಒಳಗ ಲೈಸ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಏನ್ ಹೇಳ್ತೀವಿ, ಇಟ್ ಲೈಸ್ ಬಿಟ್ವೀನ್ a and b where f of a and f of b is opposite sign. ಅಂದ್ರೆ ಇವೆರಡು ಏನಿರ್ಬೇಕು, ನಿಮ್ದು ಅಪೋಸಿಟ್ ಸೈನ್ ಇರ್ಬೇಕು ಅಂತ ಹೇಳ್ತಾನೆ. ಅಂದ್ರೆ we have to consider both the signs, positive and negative numbers or positive or negative signs ಅಂತಾನೆ ಕರಿಬಹುದು. ಓಕೆ, ಸೊ ನೆಕ್ಸ್ಟ್ ಇಷ್ಟು ತಿಳಿದ? Yes. Yes, ma'am. Yes, ma'am. Yes, ma'am. Yes, ma'am. From everyone. Yes, ma'am. Others? Yes, ma'am. ಅక్కడ ಕೂತ್ರಿ ನಾ ನೆಟ್ವರ್ಕ್ ಈಗಲೇ ಹೇಳತ್ತೇನೆ. Sagar? Okay. Yes, ma'am. Clear it is. Okay, so fine then. Next we have condition that. Okay, ಈಗ ನಾವೇನ್ ಅನ್ನತ್ತೀವಿ, ಈಗ f of x should lies between a and b ಅಂತ ಹೇಳ್ತೀವಿ. So a is positive, anything both are different signs ಅಂತ ಹೇಳ್ತೀವಿ. So then ಆ ಕಂಡೀಷನ್ ಮೇಲೆ ನಾವೇನ್ ಹೇಳ್ತೀವಿ, f of a, f of b. Okay, so f of a and f of b less than 0 ಇರಬೇಕು. Okay, so is taking one condition here, that is f of a and f of b ಇವೆರಡು ಏನದಾವಲ್ಲ less than 0 ಇತ್ತು ಅಂತಂದ್ರೆ, he is taking a condition that is f of a and f of b less than 0 ಇತ್ತಂದ್ರೆ then there is at least one real root in the interval. So ಏನದ ನಿಮಗೆ ಸೊಲ್ಯೂಷನ್ ಒಳಗ ಒಂದು ರಿಯಲ್ ನಂಬರ್ ಅಥವಾ ರಿಯಲ್ ಸೊಲ್ಯೂಷನ್ ಬರ್ತದೆ ಅಂತ ಹೇಳ್ತಾನೆ. how much? At least one. Okay,
ಸೊ ಅಟ್ ಲೀಸ್ಟ್ ಒನ್ ರಿಯಲ್ ನಂಬರ್ ಬರ್ತದೆ. ಯಾವಾಗ ಅಂತಂದ್ರೆ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಲೆಸ್ ದನ್ 0 ಇತ್ತಂದ್ರೆ ಇದು ನಾವು ಕಂಡೀಷನ್ ಕನ್ಸಿಡರ್ ಮಾಡಿದ್ವಿ ಏನಂತೇಳಿ ಎಫ್ ಆಫ್ ಎ ಎಫ್ ಆಫ್ ಬಿ ಲೆಸ್ ದನ್ 0 ಇತ್ತು ಅಂತಂದ್ರೆ ವಿಲ್ ಗೆಟ್ ಅಟ್ ಲೀಸ್ಟ್ ಒನ್ ರಿಯಲ್ ನಂಬರ್ಸ್. ಅಟ್ ಲೀಸ್ಟ್ ಒನ್ ಅಂತಂದ್ರೆ ಒಂದ್ ಇದ್ದೇ ಇರ್ತದೆ, ಅದಕ್ಕಿಂತ ಹೆಚ್ಚಿಗೂ ಇರ್ಬೋದು. ಓಕೆ, ಸೊ ಫಸ್ಟ್ ಕಂಡೀಷನ್ ಇಯರ್ ದಿಸ್ ಇಸ್ ಯೋರ್ ಫಸ್ಟ್ ಕಂಡೀಷನ್. ನೀವು ಹೆಂಗಲ್ಲಿ ಬೈನರಿ ಸಾರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ಬೇಕಾದಾಗ ಕಂಡೀಷನ್ಸ್ ನೋಡಿದ್ರಲ್ಲ, ಈಕ್ವಲ್ ಟು, ಲೆಸ್ ದನ್, ಗ್ರೇಟರ್ ದನ್, ಹಂಗೆಲ್ಲ ಕಂಡೀಷನ್ಸ್ ನೋಡಿರಿ ನೆನಪದಾವ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ಬೇಕಾದಾಗ? ಎಸ್ ಮ್ಯಾಮ್. ಅಲ್ಲಿ ಲೆಸ್ ದನ್ ಇತ್ತಂದ್ರೆ ಇಮ್ಯಾಜಿನರಿ, ಆಮೇಲೆ ಗ್ರೇಟರ್ ದನ್ ಇತ್ತಂದ್ರೆ ರಿಯಲ್, ಎಸ್ ಮ್ಯಾಮ್. ಈಕ್ವಲ್ ಟು ಇತ್ತಂದ್ರ ಯಾವ್ದದ ಈಕ್ವಲ್ ಟು ಇತ್ತಂದ್ರೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ರಿಯಲ್ ಅಂಡ್ ಡಿಸ್ಟಿಂಕ್ಟ್, ಗ್ರೇಟರ್ ದನ್ ಅಪಿ, ರಿಯಲ್ ಅಂಡ್ ಈಕ್ವಲ್ ಟು ಇತ್ತಂದ್ರೆ ರಿಯಲ್ ಅಂಡ್ ಈಕ್ವಲ್. ಓಕೆ, ಸೊ ಹಂಗ ಹೆಂಗ್ ಕಂಡೀಷನ್ಸ್ ಇತ್ತಲ್ಲ ಹಂಗ ಇಲ್ಲಿ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರೆ ಫಸ್ಟ್ ಕಂಡೀಷನ್ ತಗೋತೀವಿ ಅಂದ್ರೆ ಎಫ್ ಆಫ್ ಎ ಎಫ್ ಆಫ್ ಬಿ ಲೆಸ್ ದನ್ 0 ಇತ್ತು ಅಂತಂದ್ರೆ ನಮ್ಗೆ ಆನ್ಸರ್ ನಾಗ ಅಟ್ ಲೀಸ್ಟ್ ಒನ್ ರಿಯಲ್ ನಂಬರ್ ಬರ್ತದೆ ಅಂದ್ರೆ ನಮ್ಗೆ ಸೊಲ್ಯೂಷನ್ ನಾಗ ಅಟ್ ಲೀಸ್ಟ್ ಒನ್ ರಿಯಲ್ ನಂಬರ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ ಓಕೆ, ದಟ್ ಈಸ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, okay, next he is saying that let x1 equal to a, here he is taking the numbers here, let x1 equal to a and x2 equal to b. Okay, so let x1 equal to a and x2 equal to b. ಆಮೇಲೆ ಇನ್ನೊಂದು ಡಿಫೈನ್ ಮಾಡಕತ್ತಾನೆ ಏನಂತ ಹೇಳಿ ಇಲ್ಲಿ x0 ಅಂತ ಅನದರ್ ನಂಬರ್ ತಗೋತಾನ and x0 be another real number. Okay, so and x0 be another real number. Then ಈಗ ನಾವು ಮಿಡ್ ಪಾಯಿಂಟ್ ಕನ್ಸಿಡರ್ ಮಾಡ್ಬೇಕಾಗಿತ್ತಂದ್ರೆ ಯು ಹ್ಯಾವ್ ಫಾರ್ಮುಲಾ, ವಿ ಹ್ಯಾವ್ ಸೀನ್ ಫಾರ್ಮುಲಾ ಇನ್ ಮಿಡ್ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿರಿ, ಕಾಂಪ್ಲೆಕ್ಸ್ ನಂಬರ್ಸ್ ನಾಗ ಮಾಡಿರಲ್ಲ ಮಿಡ್ ಪಾಯಿಂಟ್ ಇಲ್ಲ ವೆಕ್ಟರ್ಸ್ ಒಳಗ್ ಮಾಡಿದ್ರಿ ನೆನಪದ, ವೆಕ್ಟರ್ಸ್ ಒಳಗ x0 equal to mid point ಅಂದ್ರೆ x1 plus x2 divided by 2, that is ಇವೆರಡು divided by 2, ಕರೆಕ್ಟಾ? ಮಿಡ್ ಪಾಯಿಂಟ್. Yes ma'am. Yes ma'am. ಹಾ, ಸೊ ಮಿಡ್ ಪಾಯಿಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? those who are not attended the maths class, just remember that this is the formula to find out the midpoint. Okay, so midpoint ಹೆಂಗ್ ಕ್ಯಾಲ್ಕುಲೇಟ್ ಅಂತ ಈಗ ನಾವು ಫಸ್ಟ್ ಕಂಡೀಷನ್ ಒಳಗೆ ಏನ್ ನೋಡಿದ್ವಿ, ಲೆಸ್ ದನ್ ನೋಡಿದ್ವಿ. ಓಕೆ, ಈಗ ನಾವು ಮಿಡ್ ಪಾಯಿಂಟ್ ನೋಡ್ಬೇಕು. ಸೊ ಮಿಡ್ ಪಾಯಿಂಟ್ ನೋಡ್ಬೇಕಂತಂದ್ರೆ ಏನದ, x0 equal to x1 plus x2 divided by 2. ಸೊ ಇದು ಮಾಡಿದಾಗ ಏನ್ ಬರ್ತದೆ ನಮ್ಗ, 3 conditions ಬರ್ತಾವ ಅಂತ ಹೇಳ್ತಾನೆ. ಓಕೆ, so here we have 3 conditions. So first one is f of x equal to 0 ಬಂತು ಅಂದ್ರೆ, okay, that is ಇದು f of x0, that is x0 equal to 0 ಬಂತು ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ we have a root at x0 ಅಂತ ಹೇಳ್ತೀವಿ. So we have root at x0. ಓಕೆ, ಯಾವಾಗ ಇದು ಸಾಲ್ವ್ ಮಾಡಿದಾಗ ನಿಮಗೆ x0 equal to 0 ಬಂದಾಗ, ಓಕೆ, ಸೊ x0 equal to 0 ಬಂದಾಗ ಏನ್ ಹೇಳ್ತೀವಿ, we have root at x0 ಅಂತ ಹೇಳ್ತೀವಿ. ಓಕೆ, if second condition, if x0 and x1, if x0 and x1 less than 0 ಇತ್ತು ಅಂತಂದ್ರೆ, ಓಕೆ, ಸೊ if x0 and x1 less than 0 ಇತ್ತಂದ್ರೆ ಏನ್ ಹೇಳ್ತೀವಿ, there is root between, ಅಲ್ಲೇ ರೂಟ್ ಬಿಟ್ವೀನ್ x0 and x1 ಅಂತ ಹೇಳ್ತೀವಿ. ಸೊ x0 ಮತ್ತೆ x1 ಇದ್ರ ಮತ್ತೆ ಇದ್ರ ನಡ್ಬರ್ಕ ರೂಟ್ ಅದ ಅಂತ ಹೇಳ್ತೀವಿ. x0 ಮತ್ತೆ x1 ನಡ್ಬರ್ಕ ರೂಟ್ ಅದ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಅಗೇನ್ if x0 f of x1 and x1 ಇಲ್ಲ x2 ಇದು. ಓಕೆ, ಸೊ if x0 and x2 less than 0 ಇತ್ತು ಅಂತಂದ್ರೆ then we say that root between x0 and x2. ಓಕೆ, ನಮಗೆ ಏನ್ ಸಿಗ್ತದೆ ಅಂತಂದ್ರೆ ನಮ್ಗೆ ಈಗ ರೂಟ್ x0 ಮತ್ತೆ x2 ನಡ್ಬರ್ಕ ಸಿಗ್ತದೆ ಅಂತ ಹೇಳ್ಬೋದು. ಓಕೆ, is that doubt? Just a second here. What Pooja? ಮ್ಯಾಮ್ ಕೇಸರಿ ಅಂತ ಯಾರೋ ಹಾಯ್ ಅಂತ ಮೆಸೇಜ್ ಮಾಡಾರಿ ಮ್ಯಾಮ್ ಈ ಚಾಟ್. ಎಲ್ಲಿ
ಇಲ್ಲ ಹಂಗ ಅಂತ ನೇಮ್ ನಿಂತ ಯಾರು ಜಾಯಿನ್ ಆಗಿಲ್ಲ. ಮ್ಯಾಮ್ ಪ್ರೈವೇಟ್ಲಿ ಬಂದೈತ್ರಿ ಮ್ಯಾಮ್. ಬಟ್ ಅಂತ ನೇಮ್ ನಿಂತ ನಂಗೆ ಯಾರು ಜಾಯಿನ್ ಆಗಿಲ್ಲ ಈಗ ಜೂಮ್ದಾಗ. ಹಾ ರೀ ಮ್ಯಾಮ್ ಈಗ ಬಂದೈತ್ರಿ. ಇಲ್ಲ ಅಂತ ನೇಮ್ ನಿಂತ ಯಾರು ಜಾಯಿನ್ ಆಗಿಲ್ಲ ನನ್ನ ಕ್ಲಾಸಿಗೆ. ಅಭಿಷೇಕ್, ಬೋತ್ ಅಭಿಷೇಕ್, ಅನುಷಾ, ಬಸವರಾಜ್, ದೀಪಾ, ಗಂಗಾ, ಜಯಶ್ರೀ, ನಿಖಿಲ್, ಮಾಯಶ್ರೀ, ಕಿರಣ್, ಪವನ್, ಪೂಜಾ, ಸಾಗರ್, ಸಂಜು, ಶ್ರದ್ಧಾ, ವೈಷ್ಣವಿ, ವಿದಶ್ರೀ ಎಲ್ಲ ಲಿಂಗ್ ಇಷ್ಟ ಮಂದಿ ಅದಿರಿ. ಇಲ್ರಿ ಮೇಡಮ್ ಕೇಸರಿ ಅಂತೀರಿ. ಹ್ಮ್ ಮ್ಯಾಮ್ ಸ್ಕ್ರೀನ್ ಶಾಟ್ ಕಳ್ಸಿನ್ ನೋಡ್ರಿ ಮ್ಯಾಮ್ ಗ್ರೂಪ್. ಇವ ಏನ್ ಮಾಡಾನೇನ್ ನೋಡ ಕಿರಣ್. ಇಲ್ರಿ ಮೇಡಮ್ ನಾ ಯಾಕೆ ಮಾಡಿರಿ. ಹೌ ಕಮ್? ಬಟ್ ಚಾಟ್ ಮಾಡೋದ್ ಬರೀ ಝೂಮ್ನಾಗ ಇದ್ದಾರ ಅಷ್ಟೇ ಮಾಡ್ತಾರ, ಮೀಟಿಂಗ್ನಾಗ ಇದ್ದಾರ ಅಷ್ಟೇ. ರಿಮೂವ್ ಮಾಡ್ಬಿಡು, ಬರ್ತಿದೆ ನೋಡ್ ಪೂಜಾ, ನಿನಗೆ ಬರ್ತಿದೆ ನೋಡ್. ಏನ್ರಿ ಮ್ಯಾಮ್? ರಿಮೂವ್ ಮಾಡಕ್ ಬರ್ತಿದೆ ನೋಡು. ಬರ್ತಿದೆ? ಯಾರ್ದಾರ ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಂಡೆ ನೋಡ, ಅದಕ್ಕ ಮೆಸೇಜ್ ಬಂದಿತ್ತು. ಇಲ್ರಿ ಮ್ಯಾಮ್. ಬರಂಗಿಲ್ಲ? ಇಲ್ರಿ ಮ್ಯಾಮ್. ಏನಾದ್ರೂ ಆಪ್ಷನ್ ಇದೆ ನೋಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡು. ಆ ಹೆಸರ ಮೇಲೆ ಕ್ಲಿಕ್ ಮಾಡಿ. ನಂದ್ರೊಳಗರ ಅಂತ ನೇಮ್ ನಿಂತ ಏನು ಕೇಳ್ಸಾಕತ್ತಿಲ್ಲ, ಮೀನ್ಸ್ ಕಾಣ್ಸಾಕತ್ತಿಲ್ಲ. ಇಲ್ಲ ಇಲ್ರಿ ಮ್ಯಾಮ್. ಜಸ್ಟ್ ಹಿಂಗ್ ಕ್ಲಿಕ್ ಮಾಡೋದ್ರ ಮೇಲೆ ಮಾಡಿ ಬ್ಲಾಕ್ ಆಪ್ಷನ್, ರಿಮೂವ್ ಆಪ್ಷನ್ ಏನಾರ ಬರ್ತಿದೆ ನೋಡು. ಮ್ಯಾಮ್ ಬರೀ ಕಾಪಿ ಮೆಸೇಜ್ ಅಂತ ಅಷ್ಟೇ ಬರತೈತ್ರಿ. ಓಕೆ ನೋಡೋಣ ಬಿಡು, ಮತ್ತೇನ ಮೆಸೇಜ್ ಬಂತಂದ್ರೆ ಇನ್ಫಾರ್ಮ್ ಮಾಡ. ಹಾ ಕ್ಲಿಯರ್ ಕೇಳಿಸ್ಲಿಲ್ಲ ಏನಂತ. ಸಾಗರ್ ಕ್ಲಿಯರ್ ಕೇಳಿಸ್ವಲ್ತು. ಮ್ಯಾಮ್ f(x1) ಇದು f(x1) is less than f(x1) is less than f(x0) and f(x0) is less than f(x2). ಈ ಸಿಚುವೇಶನ್ ಬರ್ಬೋದಲ್ರಿ? ಇಲ್ಲಿ ಎರಡು ಯಾವ್ದು ಇರ್ಬೋದು. ಅದರ x1 x2 ಹೇಳಾಕತ್ತೀನಿ ನೀನು. ಮೂರು ಸೇರಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದಲ್ಲ ಅಂದೆ. ಹಂಗ್ ಬರಂಗಿಲ್ಲಪ್ಪಿ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ದಾಗ ಗೊತ್ತಾಗ್ತದೆ ನಿಮಗ. ಮೂರು ಸೇರ್ ಬರಂಗಿಲ್ಲ, ಐದರ್ x0 x1 or x0 x2 ಬರ್ತದೆ. ಓಕೆ, ಮೂರು ಸಿಚುವೇಶನ್ ಬರಂಗಿಲ್ಲ. when you solve the problems you'll get to know in the next class. okay, sure ma'am. ಈಗ the thing is you have to remember first ಇದು ನೋಡಿದ್ವಿ. ಫಸ್ಟ್ ಕಂಡೀಷನ್ ಏನಂತಂದ್ರೆ ಲೆಸ್ ದನ್ f of a and f of b ಲೆಸ್ ದನ್ 0 ಇತ್ತಂತಂದ್ರೆ ಅದನ್ನ ಏನ್ ಮಾಡ್ತೀವಿ ನಾವು, ಅಟ್ ಲೀಸ್ಟ್ ಒನ್ ರಿಯಲ್ ನಂಬರ್ ಬರ್ತದ ಅಂತ ಹೇಳಾಕತ್ತೀವಿ. ಓಕೆ, ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಏನ್ ತಗೋಕತ್ತೀವಿ, ಇದು ಲೋವರ್ ಸೈಡ್ ಆಯ್ತಾ. ನೆಕ್ಸ್ಟ್ ಏನ್ ತಗೋತೀವಿ, ಮಿಡ್ ಪಾಯಿಂಟ್ ತಗೋಕತ್ತೀವಿ. ಸೊ ಮಿಡ್ ಪಾಯಿಂಟ್ ಒಳಗೆ x1 x2 ಅಂತ ಹೇಳಿ ಎರಡು ನಂಬರ್ ತಗೊಂಡಿವಿ, a and b. ಸೊ x0 ಗೆ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿವಿ. ಈಗ x0 ಈಕ್ವಲ್ ಟು 0 ಇತ್ತಂತಂದ್ರೆ ನಮಗೆ ಅಟ್ ಲೀಸ್ಟ್ ಒಂದು ರೂಟ್ ಬರ್ತದೆ, ಅಲ್ಲಿ x0 ಗೆ ಬರ್ತದೆ ಅಂತ ಹೇಳಾಗುತ್ತೆ. ಓಕೆ, ನೆಕ್ಸ್ಟ್ x0 x1 ಲೆಸ್ ದನ್ 0 ಇತ್ತಂತಂದ್ರೆ ವಿಲ್ ಗೆಟ್ ರೂಟ್ಸ್ ಬಿಟ್ವೀನ್ x0 and x1. ಓಕೆ, next x0 x2 less than 0 ಇತ್ತಂದ್ರೆ we'll get the roots between x0 and x2. These are the three conditions for midpoint. Okay, so midpoint ಗೆ ಇದು ಮೂರು conditions ಇದಾವೆ. ಇದು ತಿಳಿತಾ? midpoint ಏನು ತಿಳಿತಾ? Please reply everyone. Yes ma'am. Yes ma'am. Everyone? Yes ma'am. Okay, so fine then. ಈಗ ಏನದ ಅಂತಂದ್ರೆ ಇದು ಮಿಡ್ ಪಾಯಿಂಟ್ ನಿಂತ ನಮ್ಗೆ ಅಗೈನ್ ನಾವು ಚೇಂಜಸ್ ಸೈನ್ ಏನಿರ್ಬೇಕು, ಪಾಸಿಟಿವ್ ನೆಗೆಟಿವ್ ಬೋತ್ ಅಪೋಸಿಟ್ ಸೈನ್ ಇಂದ ತಗೋತೀವಿಲ್ಲ. ಟೆಸ್ಟಿಂಗ್ ಆಫ್ ದ ಸೈನ್ಸ್ ಅಟ್ ದ ಮಿಡ್ ಪಾಯಿಂಟ್ ಕ್ಯಾನ್ ಬಿ ಗಿವನ್. ಅಂದ್ರೆ ನೀವೇನ್ ಸೈನ್ ತಗೋತಿರಲ್ಲ, ಪಾಸಿಟಿವ್ ನೆಗೆಟಿವ್ ಅದು ಎಲ್ಲ ಅಪೋಸಿಟ್ ಸೈನ್ ತಗೋತೀವಲ್ಲ, ಅವು ಏನ್ ಮಾಡ್ತೀವಿ ನಾವು ಡಿಪೆಂಡಿಂಗ್ ಅಪಾನ್ ದ ರೂಟ್ಸ್ ಮೇಲೆ ತಗೋತೀವಿ. ಅಂದ್ರೆ ಗಿವನ್ ರೂಟ್ಸ್ ಏನ್ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನಾವು
ನೆಗೆಟಿವ್ ಪಾಸಿಟಿವ್ ಸೈನ್ ತಗೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಹಿ ಹ್ಯಾಸ್ ಗಿವನ್ ಒನ್ ಫಿಗರ್ ಹಿಯರ್. ಜಸ್ಟ್ ಸಿ, ಇದು ಅಳಿಸ್ತೀನಿ ನೋಡ್ರಿ. ಗ್ರಾಫ್ ಕೊಟ್ಟಾನೆ. ಓಕೆ, ವಿ ಹ್ಯಾವ್ ಗ್ರಾಫ್ ಹಿಯರ್. F of x, x1, x2, x2. Okay, see here, this is a graph related to the bisection. So ಇಲ್ಲಿ ನೋಡ್ರಿ x0 x1 ಏನದ ಅಪೋಸಿಟ್ ಸೈನ್ ಇರ್ಬೇಕು ಎರಡು, x2 ಮತ್ತೆ x1 ಎರಡು ಅಪೋಸಿಟ್ ಸೈನ್ ಇರ್ಬೇಕು. ಸೊ x1 ಏನ್ ಬಂದಿದ್ ನಿಮ್ಗೆ ಅಂತಂದ್ರೆ ನೆಗೆಟಿವ್ ತಗೊಂಡಿರಿ, x2 ಏನದ ಪಾಸಿಟಿವ್ ತಗೊಂಡಿರಿ, ಎರಡು ಅಪೋಸಿಟ್ ಸೈನ್ ಇದಾವ. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಯು ಹ್ಯಾವ್ ಗಾಟ್ ದ x0 ಹಿಯರ್. ಓಕೆ, ಮಿಡ್ ಪಾಯಿಂಟ್ ಬಂದಿಲ್ಲ x0. ಓಕೆ, ಸೊ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ x0 ಅನ್ನೋದು ಒಂದು ಮಿಡ್ ಪಾಯಿಂಟ್ ಬಂದಿದೆ. ಓಕೆ, ಸೊ ಇಲ್ಲಿ ಏನ್ ನೋಡಾಕತ್ತೀವಿ, ಆಸ್ ಇಲುಸ್ಟ್ರೇಟೆಡ್ ಇನ್ ದಿಸ್ ಫಿಗರ್, these two are of opposite sign. ಸೊ ಅವಾಗ ಹೇಳ್ತೇನೆ ನಾನು ಯಾವಾಗೂ ನಾವು ಇವೆರಡು ಏನ್ ತಗೋತೀವಲ್ಲ ಎರಡು ಅಪೋಸಿಟ್ ಸೈನ್ ಇಂದ ಇರ್ಬೇಕು ಅಂತ ಹೇಳ್ತಾನೆ. ಆಮೇಲೆ ರೂಟ್ಸ್ ಯಾವಾಗೂ ಈಗ ಫಾರ್ ಎಕ್ಸಾಂಪಲ್ x0 ಯಾವಾಗೂ x1 x2 ನಡ್ಬರ್ಕ ಲೈ ಆಗ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ನಿಮ್ ಮಿಡ್ ಪಾಯಿಂಟ್ ಯಾವಾಗೂ ಇವೆರಡರದ್ದು ನಡ್ಬರ್ಕ ಲೈ ಆಗ್ಬೇಕು. ಆಮೇಲೆ ಈಗ x0 ಏನ್ ಬರ್ತದೆ, x0 equal to 0 ಬಂತಂದ್ರೆ ಫಸ್ಟ್ ಕಂಡೀಷನ್, x0 ಮತ್ತೆ x1 ಎರಡು ಮೈನಸ್, ಈಗ ನೀವು x0 x1 ಎರಡು ಲೆಸ್ ದೆನ್ ಬಂದು ಅಂತಂದ್ರೆ ಏನ್ ಮಾಡ್ತೀರಿ, ಸೆಕೆಂಡ್ ಕಂಡೀಷನ್ x0 x2 ಓಕೆ ಎರಡು ಲೆಸ್ ದೆನ್ ಬಂದು ಅಂತಂದ್ರೆ ಥರ್ಡ್ ಕಂಡೀಷನ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೇಕು. ಸೊ ಅಗೇನ್ ನಿಮ್ಗೆ ಏನಾದ್ರು ಮತ್ ಇದ್ರಾಗ ಸಬ್ ಇಂಟರ್ವಲ್ಸ್ ಬೇಕಾಗಿತ್ತಂದ್ರೆ ಮತ್ ಅದನ್ನ ಸಬ್ ಇಂಟರ್ವಲ್ಸ್ ಒಳಗೆ ಡಿವೈಡ್ ಮಾಡ್ಕೊಂಡು ಮಾಡ್ಬೇಕು. ಹೋಪ್ಸ್ ಸಬ್ ಇಂಟರ್ವಲ್ಸ್ ಇನ್ನ ಹೋಗಂಗಿಲ್ಲ, ನಾವು ಬಹಳ ಕಾಂಪ್ಲೆಕ್ಸ್ ನಂಬರ್ಸ್ ನಂಗೆ ಅಷ್ಟೇ ಹೋಗ್ತೀವಿ. ದಿಸ್ ಇಸ್ ದ ಎಂಡ್ ಅಂತ ಹೇಳ್ಬೋದು. ಇನ್ನಾನು ಬೇಕಾದ್ರೆ ನಿಮ್ ಸಬ್ ಇಂಟರ್ವಲ್ಸ್ ಮಾಡ್ಕೋಬಹುದು, ಅಂದ್ರೆ ಅಗೈನ್ ಮತ್ತೆ x0 ನ ಮತ್ತೆ ಡಿವೈಡ್ ಮಾಡ್ಕೊತ ಹೋಗ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಜಸ್ಟ್ ಏನ್ ರಿಮೆಂಬರ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ 3 ಪಾಯಿಂಟ್ಸ್ x1 x2 ಅಂಡ್ x0. x0 is a mid point ಅಂತ ಹೇಳ್ಬೋದು. ಓಕೆ, ಸೊ x1 is ನೆಗೆಟಿವ್ ತಗೊಂಡ್ರೆ x2 ಪಾಸಿಟಿವ್ ತಗೋಬೇಕು, ಯಾಕಂದ್ರೆ ಇವೆರಡು ಅಪೋಸಿಟ್ ಸೈನ್ ಇಂದ ಇರ್ಬೇಕಂತ ಹೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ x2 ನೆಗೆಟಿವ್ ತಗೊಂಡ್ರಂತಂದ್ರೆ x1 ಪಾಸಿಟಿವ್ ಇರ್ಬೇಕಂತ ಹೇಳ್ತಾನೆ. ಸೊ ಎರಡು ಅಪೋಸಿಟ್ ಸೈನ್ ಆಗಿ ಇರ್ಬೇಕು. ಸೊ ಈಗ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಈಕ್ವಲ್ ಟು 0 ಬಂತಂದ್ರೆ ನಿಮ್ಗೆ ಆನ್ಸರ್ ಇಲ್ಲೇ ಸಿಗ್ತದೆ. ಓಕೆ, ಯಾಕಂದ್ರೆ x0 ಗೆ ಆನ್ಸರ್ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ x1 x2, ಸೊ x1 x2 ಎರಡು ನೆಗೆಟಿವ್ ಸೈಡ್ ಬಂದು ಅಂತಂದ್ರೆ ಓಕೆ, x1 ಲೆಸ್ ದೆನ್ x1 ಅಂಡ್ x0 ಲೆಸ್ ದೆನ್ 0 ಇತ್ತು ಅಂತಂದ್ರೆ ಸೆಕೆಂಡ್ ಕಂಡೀಷನ್. ಓಕೆ, ಆಮೇಲೆ ಈಗ x2 x0 ಎರಡು ಲೆಸ್ ದೆನ್ ಇದು ಅಂತಂದ್ರೆ ಥರ್ಡ್ ಕಂಡೀಷನ್. ಹಿಂಗ್ ಮಾಡ್ಕೊಂಡು ನಾವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಕ್ಲಿಯರ್ಲಿ ಅಂಡರ್ಸ್ಟುಡ್ ನೌ? Yes, ma'am. Please reply, everyone clearly understood? Yes, ma'am. Yes, ma'am. Others? Others? Everyone understood? Yes, ma'am. ಎಸ್ ಮ್ಯಾಮ್. ಓಕೆ, ಈಗ ನಿಮ್ಗೆ x1 x2 ಯಾವ್ದು ಪಾಸಿಟಿವ್ ತಗೋಬೇಕು ಯಾವ್ದು ನೆಗೆಟಿವ್ ತಗೋಬೇಕು ಅನ್ನೋದು ನಿಮ್ಗೆ ಕ್ವಶನ್ ನಿಂತ ಗೊತ್ತಾಗ್ತದೆ. ಕ್ವಶನ್ x1 ನೆಗೆಟಿವ್ ಕೊಟ್ಟ ಅಂದ್ರೆ ನೆಗೆಟಿವ್ ಸೈಡ್ ತಗೋಬೇಕು, x2 ಪಾಸಿಟಿವ್ ಸೈಡ್ ತಗೋಬೇಕು. x2 ನೆಗೆಟಿವ್ ಕೊಟ್ಟ ಅಂತಂದ್ರೆ x2 ನೆಗೆಟಿವ್ ಸೈಡ್ ತಗೋಬೇಕು, x1 ಪಾಸಿಟಿವ್ ಸೈಡ್ ತಗೋಬೇಕು. ಡಿಪೆಂಡಿಂಗ್ ಆನ್ ದ ಕ್ವಶನ್ ವಿ ಹ್ಯಾವ್ ಟು ಟೇಕ್ ದ ನೆಗೆಟಿವ್ ಅಂಡ್ ಪಾಸಿಟಿವ್ ನಂಬರ್ಸ್. ಕ್ಲಿಯರ್? So this is about the bisection method. Tomorrow we'll solve a solution on it. ಅದ್ರ ನಾಳೆ ಇಲ್ಲ ಮಂಡೇ ದಿನ ಅದ್ರ ಮೇಲೆ ಸೊಲ್ಯೂಷನ್ ಮಾಡೋಣ ಅಂತ. ಅದು ನಿಮಗೆ ಕ್ಲಿಯರ್ಲಿ ಬೈಸೆಕ್ಷನ್ ಮೆಥಡ್ ಇಂದ ಗೊತ್ತಾಗ್ಬಿಡ್ತದೆ. ಓಕೆ, ಗ್ರಾಫ್ಸ್ ಇರ್ತಾವೇನ್ರಿ ಮೇಡಮ್? ಗ್ರಾಫ್ ಇರಲ್ಲ ಪಿ, ನಿಮಗೆ ಹಂಗ ಎಕ್ಸ್ಪ್ಲನೇಷನ್ಸ್ ಎಲ್ಲ ಹಾಕಿ ತೋರ್ಸಾನ ಅಷ್ಟೇ. ಪ್ರಾಬ್ಲಮ್ಸ್ ನ ಗ್ರಾಫ್ ಇಲ್ಲ. ಗ್ರಾಫ್ ಏನ್ರಿ ಮೇಡಮ್? ಹಾ, ಹೇಳಿ ಸಾಗರ್, ಏನು ಕೇಳ್ಸಾಗತ್ತಿಲ್ಲ? ನೀ ಏನ್ ಮಾತಾಡತ್ತಿ? ಹಾ ಸಾಗರ್ ಕೇಳ್ಸಾಗತ್ತಿಲ್ಲ? ಇದು ಬೈಸೆಕ್ಷನ್ ಫಾರ್ಮುಲಾ x1 + x2/2 ಅದೇನ್ರಿ? ಮಿಡ್ ಪಾಯಿಂಟ್ ಇದೆ. ಬೈಸೆಕ್ಷನ್ ಒಳಗ್ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಕ್ಕದ.
Okay, ma'am. Okay, so we'll stop here. We'll continue in the next class. Pooja will see about that. ಅದೇನಂತ ನಾನು ನೋಡೋಣ, ಮಾತಾಡ್ತೀನಿ, ಡಿಸ್ಕಸ್ ಮಾಡ್ತೀನಂತೆ. ಅದು ಮೇ ಬಿ Yes, ma'am. ನಿಮ್ದು ಝೂಮ್ ಒಳಗ ಬೇರೆದವ್ರು ಯಾರನ್ನ ಕಾಂಟ್ಯಾಕ್ಟ್ಸ್ ಇದು ಅಂದ್ರೆ ಹಂಗ ಆಗ್ಬೋದು ಅನಿಸ್ತದ ನನಗೆ. ಬಟ್ ನಮ್ದು ಝೂಮ್ ಮೀಟಿಂಗ್ ನಾಗಿಂದ ಅಲ್ಲ, ಅದು ಬೇರೆ ಹೊರಗಿನ ಮೀಟಿಂಗ್ ನಿಂದ ಬಂದದ ಅದು. ಓಕೆ Okay, ma'am. okay, we'll discuss about it later. Okay, rest all will continue in the next class. Okay, bisection in the problems ನೋಡೋಣ ಮಂಡೇ ದಿನ. Okay, fine then. Thank you all.